ಹೇಳ್ತಾ ಇದ್ದ. ಸೊ ಇವಾಗ ಕ್ಯಾಮ್ರಾ ಆನ್ ಆಗಿದೆ ಅಲ್ವಾ, ಸೊ ಹಾಗಾಗಿ ಒಂದು ಸ್ವಲ್ಪ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಪಾಪ ಯಾವ ಪ್ರಾಣಿ ಇರುತ್ತೆ ಹೇಳು? ಚಿರತೆ, ಎಲಿಫೆಂಟ್, ಓಕೆ. ಆಮೇಲೆ ಟೈಗರ್. ನೀನ್ ನೋಡಿದ್ಯಾ ಹತ್ರದಿಂದ? ಎಷ್ಟು ಸಲ ನೋಡಿದ್ದೆ? 3 ಸಲ ನೋಡಿದ್ಯಾ? ನಿಂಗೆ ಗಾಯ ಮಾಡಿದ್ದ? ನೀನು ಟೈಗರ್ ನೋಡಿದ್ದೆ ಅಲ್ವಾ ಪಪ್ಪು? ಅವಾಗ ಏನ್ ಮಾಡಿತ್ತು ಟೈಗರ್ ನಿನಗೆ? ಅದನ್ನೇನು ಹಸು ಏನೋ ಕುದಿಯಕ್ಕೆ? ಮತ್ತೆ ಟೈಗರ್ ಕುದಿಯುತ್ತಾ? ಕಚ್ಚು. ಎಸ್, ನಾವಲ್ಲಿ ಹೋದ್ಮೇಲೆ ಸಿಗ್ತೀವಿ. ಎಸ್, ಫೈನಲಿ ನಾವು ಇವಾಗ ಬನ್ನರ್ಘಟ್ಟಕ್ಕೆ ರೀಚ್ ಆಗಿದ್ದೀವಿ. ಏನಪ್ಪ ಅಂತ ಅಂದರೆ, ನಾನಿದೆ ಫಸ್ಟ್ ಟೈಮ್ ಬನ್ನರ್ಘಟ್ಟಕ್ಕೆ ಬರ್ತಾ ಇರೋದು. ನಾನು ಆಲ್ರೆಡಿ 1-2-3 ಟೈಮ್ಸಿಂದ ಮನೋಜ್ ಅವ್ರಿಗೆ ಕೇಳ್ತಾ ಇದ್ದೆ ಕರ್ಕೊಂಡೋಗಿ ಅಂತ. ಅಲ್ಲ ಮನು? ಆದರೆ ಅವ್ರು ಕರ್ಕೊಂಡು ಹೋಗ್ತಾನೆ ಇರಲಿಲ್ಲ. ಕರ್ಕೊಂಡು ಬಂದೇ ಇರಲಿಲ್ಲ. ಸೊ ಈ ಸಲ ಕರ್ಕೊಂಡು ಬಂದಿದ್ದಾರೆ. ಹೇಳಿದ ತಕ್ಷಣ ಕರ್ಕೊಂಡ್ಬಂದ್ಬಿಟ್ರು, ಏನಂತ ಗೊತ್ತಿಲ್ಲ. ಪಾಪು, ಹುಲಿ ಐತೆ, ಗುದಿಯಕ್ಕೆ ಬರುತ್ತೀಗ. ಗುದಿಸ್ಕೊಂತೀಯಾ? ಇಲ್ಲ. ಇಲ್ಲಿ ಒಳಗಡೆ ಹೋಗುವಾಗ ಪಾರ್ಕಿಂಗ್ ಎಲ್ಲ ಇದೆ. ಬಟ್ ಏನಪ್ಪ ಅಂದರೆ ಪೇ ಮಾಡಿ ಪಾರ್ಕಿಂಗ್ ಮಾಡಬೇಕು. ನಾವೇ ಹೋಗೋದಾ? ನಮ್ಮ ಕಾರ್ ಬಿಡಲ್ಲ ಅಲ್ಲ ಮನೆ ಒಳಗಡೆ? ಹಂಗ್ ಬಿಟ್ಟಿದ್ರೆ ಪಾರ್ಕ್ ಆಯ್ತಿರ್ಲಿಲ್ಲ, ಅದಿಷ್ಟೊತ್ತಿಗೆ ಫಾರೆಸ್ಟ್ ಮಾಡ್ತಿರ್ಲಿಲ್ಲ ಜನರು. ಎಷ್ಟು ಪ್ರಾಣಿಗಳು ಸಾಯಿಸ್ಬಿಡ್ತಾ ಇದ್ರು ಗೊತ್ಬಿಟ್ಟು. ಆಮೇಲೆ ಗೈಸ್, ನಾವಿವಾಗ ಪಾರ್ಕಿಂಗ್ ಮಾಡಿಬಿಟ್ಟು ಹೊರಟಿದ್ದೀವಿ. ಬನ್ನಿ ಹೋಗೋಣ. ತಾಳೆ ಈ ಥರ ಬಸ್ಗಳೆಲ್ಲ ಇರುತ್ತೆ. ನಾವು ಸಫಾರಿಗೆ ಹೋಗೋದಕ್ಕೆ ಎಲ್ಲ ಈ ಥರ ಸ್ಟ್ರೀಟ್ ಫುಡ್ ಥರ ಎಲ್ಲ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿದೆ ಒಂಥರ. ಇಲ್ಲಿ ಮಕ್ಳಿಗೆಲ್ಲ ಆಟ ಆಡೋದಕ್ಕೆ ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ ಆಯಿತಾ. ಆ್ಯಕ್ಚುಲಿ ನಾವು ಟಿಕೆಟ್ ಎಲ್ಲ ತೊಗೊಂಬಂದ್ವಿ ಝೂದು. ನಮಗೆ 2:30 ಸ್ಲಾಟ್ ಸಿಕ್ಕಿದೆ. ಈಗ ಇನ್ನೂ 1:30. ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಬರೋಣ, ಅಷ್ಟರೊಳಗೆ ಟೈಮ್ ಸರಿ ಹೋಗುತ್ತೆ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ. ಬನ್ನಿ ಓಡೋಣ. ಇಲ್ಲಿ ಸ್ವಲ್ಪ ಶೆಕೆ ಜಾಸ್ತಿ, ಏನಾದರೂ ಜ್ಯೂಸ್ ಕುಡಿಬೇಕಂತ ಹೇಳ್ಬಿಟ್ಟು ಕಪ್ ಜ್ಯೂಸ್ ತೊಗೊಂಡಿದ್ದೀವಿ. ಹೀಗೆ ಮನೆಯವರು ಮಾವಿನಕಾಯಿ ಬೇರೆ ತೊಗೊಂಡಿದ್ದಾರೆ ತಿನ್ನೋದಕ್ಕೆ. ಎಷ್ಟು ಖಾರ ಹಾಕಿದ್ದಾರೆ. ಹೆಂಗೆ ಗೊತ್ತಾ, ಇದಕ್ಕೆ 50 ರೂಪೀಸ್ ಅಂತೆ 4 ಪೀಸಿಗೆ. ಬರ ಗೈಸ್, ನಾವು ಹೊಟ್ಟೆ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ನಾನು ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡಿದ್ದೀನಿ. ಮನೋಜ್ ಅವರು ಪರೋಟ ತೊಗೊಂಡಿದ್ದಾರೆ. ಅದನ್ನು ಅಥವಾ ದೋಸೆ ತೊಗೊಂಡಿದ್ದಾರೆ. ಅವರಿಬ್ಬರಿಗೆ ಅಂತೇಳಿ ಒಂದು ತೊಗೊಂಡಿದ್ದಾರೆ. ಹಾಗೆ 2 ಜಾಮೂನ್ ತೊಗೊಂಡಿದ್ದಾರೆ. ಎಷ್ಟು ಊಟ ಎಲ್ಲ ಆದಮೇಲೆ ಇವಾಗ ನಾವು ಬಸ್ಸಲ್ಲಿ ಬಂದು ಕೂತಿದ್ದೀವಿ. ಸೊ ಹೋಗ್ತಾ ಇದೆ ಇವಾಗ ಬಸ್ಸು. ಸ್ವಲ್ಪ ಅಂದರೆ ವೆಯ್ಟಿಂಗ್ ಸ್ಲಾಟ್ ಪ್ರಕಾರ ಏನು ಬಿಡೋಲ್ಲ, ರಶ್ ಇಲ್ಲ ಅಂದರೆ ಬೇಗನೆ ಬಂದು ಕುತ್ಕೊಂಡು ಹೊರಡ್ಬೋದು ಆ ಥರ. ಇವಾಗ ಹೊರಟಿದ್ದೀವಿ. ನಾನು ಆ್ಯಕ್ಚುಲಿ ವಿಂಡೋ ಸೀಟ್ ಪಕ್ಕ ಕೂತಿದ್ದೀನಿ. ರಮ್ಯಾನು ಒಂದು ವಿಂಡೋ ಸೀಟ್ ಪಕ್ಕ ಕೂತ್ಕೊಂಡ್ಲು. ಮನೋಜ್ ನನ್ನ ಪಕ್ಕ ಕೂತಿದ್ದಾರೆ. ಅದಕ್ಕೆ ನಾನು AC ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ನೀಟಾಗಿ ನಾವಿನ್ನು ಬಂದಿದ್ವಿ ಆಯಿತಾ. ಇನ್ನೂ ನಮಗೇನು ಸಿಕ್ಕಿಲ್ಲ ನೋಡಿದೆ. ಏನಿದು ಇಷ್ಟೊಂದು ಗಲೀಜಾಗೈತೆ? ತಾವರೆ ಇದು ನೀರು
ಹೂವು ಕಮಲ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿತ್ತು ನೋಡುವ ನಾವು. ಇನ್ನು ಏನು ಬಂದೇ ಇಲ್ಲ, ಏನು ಸಿಕ್ಕಿಲ್ಲ ನೋಡೋದಕ್ಕೆ. ಕಾಣಿಸ್ತದೆ ನನಗೆ, ಕಾಣಿಸ ಇಲ್ಲ. ನಾನು ಹೇಳ್ದೆ AC ಬಸ್ಸಲ್ಲಿ ಹೋಗೋಣ, ಈ ಥರ ಗ್ರಿಲ್ಲೆಲ್ಲ ಇರಲ್ಲ, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಜಿಂಕೆ ಕಾಣಿಸ್ತಾ ಇಲ್ಲ, ಇಲ್ಲಿ ನನಗೂ ಕಾಣಿಸ್ತು. ಜಿಂಕೆ ನೋಡ್ದೆ ನಾನು ಅಲ್ಲಿ ಜಿಂಕೆ. ಎಷ್ಟೊಂದು ಜಿಂಕೆ ಇದೆ, ಎಷ್ಟೊಂದಿದೆ. ಇಲ್ಲಿ ನೋಡು, ಕಾಣಿಸ್ತಾ ಇದೆಯಾ? ನಿಮ್ಗೆ ಕಾಣಿಸ್ತಾ ಇದೆಯಾ? ನಂಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಎಷ್ಟೊಂದು ಜಿಂಕೆ ಇದೆ. ನೋಡಿ ಕಾಡೆಮ್ಮೆ ಇದೆ, ಕಾಡೆಮ್ಮೆ ಇಲ್ಲಿ ನೋಡಿ, ಕಾಡೆಮ್ಮೆ ಇದೆ. ದೊಡ್ಡದಿದೆ. ಇಲ್ಲಿ ನೋಡಿ ಎಷ್ಟು ಜಿಂಕೆ ಇದೆ. ಇಲ್ಲಿ ಜಿಂಕೆ. ನಾನು ಮನೋಜ್ ಅವ್ರಿಗೆ ಹೇಳಿದೆ ಗ್ಲಾಸ್ ಇದು ಅಂದರೆ AC ಬಸ್ಸಲ್ಲಿ ಹೋಗೋಣ ಅಂತ. ರಮ್ಯಾ ಬೇಡ ಅಂತ ಅಂದ್ಲ. ನನಗೆ ಇವಾಗ ಬೇಜಾರಾಗ್ತಾ ಇದೆ, ಇದೆಲ್ಲ ಗ್ರಿಲ್ ಇರೋದ್ರಿಂದ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲಿ ಚಿಕ್ಕದು, ಅಲ್ಲಲ್ಲೇ ಒಂದೊಂದು. ಜಾಸ್ತಿ ಜಿಂಕೆನೇ ಇದೆ ಅಂದ್ಬಿಟ್ರೆ ಎಮ್ಮೆ ಒಂದು ಸಿಕ್ತು ಅಷ್ಟೇ, ಇನ್ನೇನು ಸಿಕ್ಕೇ ಇಲ್ಲ ನಮಗೆ. ನೋಡಿ ತುಂಬ ಜಿಂಕೆ ಇದೆ. ನೋಡಿ ಎಷ್ಟು ಆನೆ ಇದೆ ನೋಡಿ. ಆನೆ ಬಂದಿದೆ. ಅಯ್ಯೋ, ಒಂದು ಮರಿ ಮಲ್ಕೊಂಡ್ಬಿಟ್ಟಿದೆ ಒಂದು ಮರಿ. ಇಲ್ಲಿ ಮರಿ ಮಲ್ಕೊಂಡಿದೆ. ಅಯ್ಯೋ, ಅಲ್ಲಿ ವಾ, ಅವ್ರ ಅಮ್ಮ ಅನ್ಸುತ್ತದು. ಅವ್ರ ಮಮ್ಮಿ ಡ್ಯಾಡಿ ಇಬ್ರು ಇದ್ದಾರೆ. ಅದೊಂದು ಮರಿ ಮಲ್ಕೊಂಡ್ಬಿಟ್ಟೈತೆ. ಅವ್ರ ಅಮ್ಮ ಕಿವಿ ಗಾಳಿ ಬೀಸ್ತೈತೆ ನೋಡು. ಏನ್ ಸ್ಟ್ಯಾಚು ತರ ನಿಂತ್ಕೊಂಡ್ಬಿಟ್ಟಿದೆ. ನಿಜ ಅನ್ಸೋದೇ ಇಲ್ಲ ಅದಕ್ಕೆ. ಮೂಮೆಂಟ್ ಈ ತರ ಮಾತ್ರ ನಿಜ ಅನ್ಸುತ್ತೆ. ಇಲ್ಲೊಂದು ಮರಿ ಮಲ್ಕೊಂಡೈತೆ, ಅಲ್ದೋಡು. ನಮ್ ಗುಂಡನ್ ತರ ಮಲ್ಕೊಂಡ್ಬಿಟ್ಟೆ. ಕರಡಿ ಇದೆ, ಕರಡಿ ರೋಡಲ್ಲೇ ಕೂತ್ಕೊಂಡ್ಬಿಟ್ಟೆ. ನೋಡಿ ಕರಡಿ ಅದೇನೋ ಕಾಲ ಹತ್ರ ಏನೋ ಮಾಡ್ತಾರೆ. ಇಲ್ಲೊಂದು ಅದಕ್ಕೆ ಮನೆ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲೊಂದು ಇಲ್ಲಿ ನೋಡಿ, ಎಲ್ಲಿದೆ? ಅಲ್ಲಿ ಇಲ್ಲಿ ಬಾ ಪಾಪ, ಇಲ್ಲಿ ನೋಡುವ. ಇಲ್ಲಿ ನೋಡಿ, ಇಲ್ಲಿ ಮಾತ್ರ ಉಗ್ರು ನೋಡಿ, ಉಗ್ರು. ಓ ದೇವ್ರೆ, ಎಷ್ಟು ದೊಡ್ಡದಿದೆ.
ಸಿಂಹನೂ ಇಟ್ಕೊಳ್ಳಿ. ಇಲ್ಲೊಂದು ಮರಿನಾ? ಇಲ್ಲೊಂದು ಗೈಸ್ ಇಲ್ಲಿ ನೋಡಿ ಹೆಂಗ್ ಮಲ್ಕೊಂಡೈತಿ ಗೈಸ್. ಇಲ್ಲಿ ಹುಲಿ ನೋಡಿ, ಚಿರತೆ ಹುಲಿ ಅನ್ಕೊಂಬಿಟ್ಟೆ ಗೈಸ್. ಇಲ್ಲಿ ಹುಲಿ ನೋಡಿ, ಅಲ್ಲ ಚಿರತೆ ನೋಡಿ. ಕಾಣಿಸ್ತಾ ಇದೆಯಾ ನನ್ನ ಕ್ಯಾಮ್ರಾದಲ್ಲಿ? ಪಪ್ಪು ಕಾಣಿಸ್ತಾ? ಎಷ್ಟು 3-4 ಇದೆ ಮರಿನಾ? ಇಷ್ಟು ದೊಡ್ಡದಿದ್ಯಾ ಅದು ಮರಿನೇ? ಅವು ಅಮ್ಮ ಮಗ ಮತ್ತೆ ಇದು ಅಪ್ಪ 3 ಜನ ಇದೆ. ಸಿಂಹ ನೋಡಿ ಎಷ್ಟು ಜಗಳ ಆಡ್ತಾ ಇದೆ. ಮತ್ತೆ ಏನದು? ನನ್ನ ಕ್ಯಾಮ್ರಾದಲ್ಲಿ ಫೋಕಸ್ ಆಗ್ತಾ ಇಲ್ಲ. ಅವೆರಡು ಜಗಳ ಆಡ್ತಾ ಇದೆ. ಸಿಂಹನ ಅದು? ಸಿಂಹಮ್ಮನು ಅಲ್ಲಿ ಸಿಂಹ ತಾನೇ ಅದು? ಹೌದು. ಅದು ಮರದ ಹತ್ರ ಇದೆ, ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಇನ್ನೂ ಒಂದೆಲ್ಲ ಇತ್ತು ಅಲ್ಲಿ, ಡೌನ್ ಇಲ್ಲಿ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಸಿಂಹ? ಅವೆರಡು ಈಗ ಜಸ್ಟ್ ಜಗಳ ಆಡ್ತಾ ಇತ್ತು, ಈಗ ಸುಮ್ಮನೆ ಆಗಿದೆ. ನೋಡ್ತಾ ಇದೆ, ಇವನ್ ಗುರಾಯಿಸ್ಕೊಂಡು ನೋಡ್ತಾ ಇದೆ. ಹೆಂಗ್ ನೋಡ್ತಾ ಇದೆ? ಕಚ್ಚಿ ಬಿಡೋ ತರ ನೋಡ್ತಾ ಇದೆ. ಜಗಳ ಆಡ್ತಿದೆ. ಬಂತು ಜಗಳ ಆಡ್ತಾ ಇದೆ. ಏನೂ ಆಗಿಲ್ಲ. ಇಲ್ಲಿ ನೋಡಿ ಟೈಗರ್ ನೋಡಿ, ಟೈಗರ್ ಏನ್ ಸಕ್ಕತ್ತಾಗಿ ನಲಗಿದೆ. ರಮ್ಯಾ ಟೈಗರ್ ಗೈಸ್, ಇಲ್ಲೂ ಒಂದು ಟೈಗರ್ ಮಲಗಿದೆ ನೋಡಿ. ಅಯ್ಯೋ ಫೋಕಸ್ ಆಗ್ತಾ ಇಲ್ಲ, ಝೂಮ್ ಆಗ್ತಾ ಇಲ್ಲ ನೋಡಿ. ಟೈಗರ್ ಬಾಲ ಅಳ್ಳಾಡಿಸ್ತಾ ಇದ್ದೀನಿ. ಗೈಸ್, ನಾವು ಮನೆಗೆ ಬಂದಮೇಲೆ ಮನೋಜ್ ಅವರು ಕೆಲಸ ಇದೆ ಅಂತ ಹೇಳಿ ಹೊರಟರು. ನಾನು ಸ್ವಲ್ಪ ನಾಳೆ ಇಲ್ಲೇ ಕೆಲಸ ಇದೆ, ಸೊ ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಸಫಾರಿಗೆ ಹೋಗಿದ್ದು ತುಂಬಾ ಎಂಜಾಯ್ ಮಾಡಿದ್ವಿ, ಮತ್ತು ಗೂಗುಗೂ ತೋರಿಸಿದ್ವಿ ಅಂತ ಹೇಳಿ ಸ್ವಲ್ಪ ಖುಷಿ ಆಯಿತು. ನಾನು ಆಲ್ರೆಡಿ ತುಂಬ ತಿಂಗಳುಗಳಿಂದನೇ ಅಂದ್ಕೊತಾ ಇದ್ದೆ ಅವನ್ನ ಕರ್ಕೊಂಡು ಹೋಗಬೇಕು, ತೋರಿಸ್ಬೇಕು ಅಂತ ಹೇಳಿಬಿಟ್ಟು. ಇವತ್ತು ಕರ್ಕೊಂಡು ಹೋಗಿದ್ದಾಯಿತು. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.